ನಮಸ್ಕಾರ ಕರ್ನಾಟಕ. ಇವತ್ತು ಮುಂಜಾನೆ ಎದ್ದಾಗಿಂದನೇ ಬೇಜಾರು ಮಾಡ್ಕೊಂಡು ಕೂತಿದ್ದೆ. ಯಾಕಂದ್ರೆ ನಾ ಡ್ಯೂಟಿ ಮಾಡ್ತಿದ್ದ ಜರ್ಮನಿ ಹಾಸ್ಪಿಟ್ಲ್ ಒಳಗೆ ಇವತ್ತು ನಂದು ಲಾಸ್ಟ್ ಡ್ಯೂಟಿ. ಸೊ ಜರ್ಮನಿಗೆ ನಾ ಬಂದು ಇವತ್ತಿಗೆ 1.5 ವರ್ಷ ಆಯಿತು. 1.5 ವರ್ಷದಿಂದನೂ ಗ್ಯಾಸ್ಟ್ರೋ ವಾರ್ಡ್ ಒಳಗೆ ನಾನು ಡ್ಯೂಟಿ ಮಾಡಕತ್ತಿದ್ದೆ. ಈ ಮನುಷ್ಯ ಜೀವನನೇ ಹಿಂಗೆ ಅಲ್ಲ, ಇಷ್ಟ ಇದ್ದರೂ ಇಷ್ಟ ಇಲ್ಲದೆ ಇದ್ದರೂ ಅನಿವಾರ್ಯನೋ ಅಥವಾ ಅಗತ್ಯನೋ ಯಾವುದೋ ಒಂದು ರೀಸನ್ನಿಂದ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬರ್ತಾವೆ. ಕಷ್ಟನೋ ಸುಖನೋ ನನಗೆ ಹೆಲ್ಪ್ ಮಾಡಿದಂಥ ವಾರ್ಡಿಗೆ ನಾನು ಸ್ವಲ್ಪ ಸ್ವೀಟ್ ಕೊಡ್ಬೇಕಂತ ಸ್ವೀಟ್ ತೊಗೊಂಡು ಹೋಗಿದ್ದೆ. ಎಲ್ಲರೂ ಒಂದಲ್ಲ ಒಂದು ರೀತಿಲಿ ಒಳ್ಳೇದು ಮಾಡಿದವ್ರ. ಯಾಕಂದ್ರೆ ನಾ ಜರ್ಮನಿಗೆ ಬಂದು 1.5 ವರ್ಷ ಆಯ್ತು. ಸೊ 1.5 ವರ್ಷ ಒಳಗೆ ನನಗೆ ಆದ ಅನುಭವನ ಜಾಸ್ತಿ. ಯಾಕಂದ್ರೆ ಆ ಅನುಭವದಿಂದ ನಾನು ಕಲಿತಂಥ ಪಾಠಗಳು ನಾನು ಯಾವತ್ತೂ ಮರೆಯೋಕ್ಕಾಗಂಗಿಲ್ಲ. ಇವತ್ತು ನಾನು ಹಾಕ್ಕೊಂಡಿರೋ ಯೂನಿಫಾರ್ಮ್ ಆಗಿರ್ಬೋದು, ಇವತ್ತು ನಾವು ಡ್ಯೂಟಿ ಮಾಡೋವಂಥ ವಾರ್ಡ್ ಆಗಿರ್ಬೋದು, ಎಲ್ಲನೂ ಇವತ್ತು ಲಾಸ್ಟ್. ಅದನ್ನು ಹೇಳೋಕೆ ನನಗೆ ಭಾಳ ಬೇಜಾರಾಗುತ್ತೆ. ಯಾಕಂದ್ರೆ ನಾನು ಬಂದಾಗ ಏನೂ ಗೊತ್ತಿರಲಿಲ್ಲ ನನಗೆ. ಸೊ ಖಾಲಿ ಒಂದು 0 ಪಾಯಿಂಟ್ ನಾನು. ಸೊ ಇಲ್ಲಿ 1.5 ವರ್ಷದಿಂದ ನಾನು ಕಲ್ತಂಥದ್ದು ಜಾಸ್ತಿ. ಯಾಕಂದ್ರೆ ನಾನು ಈಗ ಎಲ್ಲೇ ಜರ್ಮನಿ ಒಳಗೆ ಎಲ್ಲೇ ಹೋದ್ರೂ ಸರ್ವೈವ್ ಆಗ್ತೀನಿ. ಸೊ ಅಷ್ಟು ನಾನು ಕಲ್ತೀನಿ. ಈಗ ಅದನ್ನು ಕಲ್ತಂಥ ಒಂದು ವಾರ್ಡ್ ಆಗಿರ್ಬೋದು, ಒಂದು ಕೊಲೀಗ್ಸ್ ಆಗಿರ್ಬೋದು, ಅವ್ರು ಹೇಳ್ಕೊಟ್ಟದ್ದು ಆಗಿರ್ಬೋದು, ಪ್ರತಿಯೊಂದೂ ಬಿಟ್ಟು ಹೋಗ್ಬೇಕು. ಸೊ ಅದು ಒಂದು ಭಾಳ ಫೀಲ್ ಆಗಕತ್ತೈತಿ. ಬಟ್ ಆದರೂ ಅನಿವಾರ್ಯ, ನಾ ಬಿಟ್ಟು ಹೋಗಲೇಬೇಕು. ಸೊ ಇವತ್ತು ನಂದು ಲಾಸ್ಟ್ ಡ್ಯೂಟಿ. ಸೊ ಫೈನಲಾಗಿ ನನಗೆ ಕೊಟ್ಟಂಥ ಪೇಷಂಟ್ಗಳದ್ದು ಏನು ಕಂಡೀಷನ್ ಇತ್ತು, ಸೊ ಏನು ಚಾರ್ಜ್ ಇತ್ತು, ಸೊ ನಾನು ಅದನ್ನೆಲ್ಲ ಅಪ್ರೂವ್ ಮಾಡಬೇಕಾಗಿತ್ತು. ಸೊ ಆಮೇಲೆ ನಾನು ಬಂದಾಗಿಂದ ಏನೆಲ್ಲ ನಾನು ಮಾಡೀನಿ, ಆಮೇಲೆ ನನಗೆ ಕೊಟ್ಟಂಥ ಒಂದು ರೆಸ್ಪಾನ್ಸಿಬಿಲಿಟಿ ಏನಿರ್ತೈತಲ್ಲ, ಸೊ ನಾನು ಅದನ್ನೆಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಸೊ ಅದನ್ನೆಲ್ಲ ಪೇಪರ್ ಮುಖಾಂತರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವೈಸ್ ನಾನು ಅದನ್ನು ಅವ್ರಿಗೆ ಸಬ್ಮಿಟ್ ಮಾಡಿ ಲಾಸ್ಟಿಗೆ ಎಲ್ರಿಗೂ ಬಾಯ್ ಹೇಳಿ ಆಮೇಲೆ ಕೃತಜ್ಞತೆ ಹೇಳಿ ಲಾಸ್ಟ್ ಬರುವಾಗ ಇನ್ನೊಂದು ಸತಿ ವಾರ್ಡ್ ನೋಡಿಕೊಂಡು ಅದಕ್ಕೊಂದು ಕೈ ಮುಗಿದು ನಮಸ್ಕಾರ ಮಾಡಿ ಬರುವಾಗ ಬೇಜಾರಿಂದನೇ ಮನೆಗೆ ಬಂದೆ. ಸೊ ನಾನು ಅವ್ರಿಗೆ ಸ್ವೀಟ್ ಕೊಟ್ಟೆ. ಅವ್ರು ಬರುವತ್ತನೇ ನನಗೆ ಬೀಳ್ಕೊಡುಗೆ ಸಮಾರಂಭ ಅಂಥೇಳಿ ಗಿಫ್ಟ್ ಕೊಟ್ಟು ಕಳಿಸಿದ್ರು. ಸೊ ಆ ಗಿಫ್ಟ್ ಒಳಗೆ ಏನೇನೈತೆ ಅಂತ ನೋಡೋಣ. ಏನು ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಜರ್ಮನ್ ಕಲ್ಚರ್ ಒಳಗೆ ಚಾಕ್ಲೇಟ್ ಮಾತ್ರ ಫಿಕ್ಸ್ ಕೊಡ್ತಾರೆ. ಅದರ ಜೊತೆಗೆ ನಮ್ಮ ವಾರ್ಡ್ನವ್ರು ನಮಗೆ ಕ್ಯಾಂಡಲ್ ಕೊಟ್ಟಿದ್ರು. ಸೊ ಕ್ಯಾಂಡಲ್ ಜರ್ಮನಿ ಒಳಗೆ ಫೇಮಸ್. ಯಾಕಂತಂದ್ರೆ ಪ್ರತಿಯೊಂದು ಟೈಮ್ ಒಳಗೂ ಅವರು ಖುಷಿಯಿಂದ ಹಚ್ಕೋಬೇಕು ಅಂತಂದ್ರೆ ಅದನ್ನು ಕ್ಯಾಂಡಲ್ ಸಮೇತ ಆಚರಣೆ ಮಾಡ್ತಾರೆ. ಇವು ಎರಡೂದ್ರ ಜೊತೆಗೂ ನನಗಂತೇಳಿ ಒಂದು ಗ್ರೀಟಿಂಗ್ ಕೊಟ್ಟಿದ್ರು. ಸೊ ಆ ಗ್ರೀಟಿಂಗ್ ಒಳಗೆ ಅಂದ್ರೆ ಅವ್ರ ಅನಿಸಿಕೆಗಳು ಏನೇನಿತ್ತು ಅಂದ್ರೆ ಅವ್ರ ಅಭಿಪ್ರಾಯಗಳಾಗಿರ್ಬೋದು, ಆಮೇಲೆ ವಿಶಸ್ ಆಗಿರ್ಬೋದು, ಎಲ್ಲನೂ ಬರೆದು ಅದನ್ನು ಸೈನ್ ಮಾಡಿ, ಅಂದ್ರೆ ಪ್ರತಿಯೊಬ್ಬರು ವಾರ್ಡ್ ಒಳಗೆ ಎಷ್ಟು ಜನ ಇರ್ತಾರೋ ಪ್ರತಿಯೊಬ್ಬರೂ ಸಿಗ್ನೇಚರ್ ಮಾಡಿಕೊಡ್ತಾರೆ. ಅಂದ್ರೆ ನಾವೆಲ್ಲರೂ ಇದ್ದೀವಿ ನಿನ್ನ ಜೊತೆಗೆ ಅಂತೇಳಿ ಹೇಳಿ ಅದನ್ನೊಂದು ನೆನಪಿನ ಕಾಣಿಕೆಯಾಗಿ ಕೊಡ್ತಾರೆ. ಚಾಕ್ಲೇಟು, ಕ್ಯಾಂಡಲ್ಲು, ಕಾರ್ಟು ಅಷ್ಟೇ ಅಲ್ಲ, ಜರ್ಮನಿ ಒಳಗೆ ಸ್ಪೆಷಲಾಗಿ ಯಾರ್ದ ಬರ್ತ್ಡೇ ಇತ್ತು ಅಥವಾ ವಾರ್ಡಿಂದ ಅವರು ಬಿಟ್ಟು ಹೋಗಿದ್ರು ಅಥವಾ ಅವ್ರದ್ದು ಏನೋ ಸ್ಪೆಷಲ್ ಇತ್ತು ಅಂತಂದ್ರೆ ವಾರ್ಡಿಂದ ದುಡ್ಡು ಸಿಗ್ತೈತೆ. ಅಂದ್ರೆ ಇವಾಗ ಇವತ್ತರ ಎಲ್ಲದ್ರ ಜೊತೆಗೂ ಅವರು ಎಷ್ಟು ಆಗುತ್ತೋ ಇಷ್ಟ ಅಂತಿಲ್ಲ, ಅವ್ರಿಗೆ ಎಷ್ಟು ಖುಷಿ ಇರುತ್ತೋ ಅಷ್ಟು ದುಡ್ಡನ್ನ ಇಟ್ಟು ಆ ಕಾರ್ಡ್ ಜೊತೆಗೆ ಅದರ ಜೊತೆಗೆ ಒಂದು ಸ್ವಲ್ಪ ಸ್ವೀಟ್ ಕೊಟ್ಟು ಅದನ್ನೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಫೈನಲಾಗಿ ಯಾರಿಗಾದರೂ ಗೊತ್ತಿತ್ತು ಅಂದ್ರೆ ನೆಕ್ಸ್ಟ್ ಏನು ಅಂತೇಳಿ ಕಮೆಂಟ್ ಹಾಕ್ರಿ. ಇಲ್ಲಾಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ಎಲ್ರಿಗೂ ಗುಡ್ ನೈಟ್. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.